ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಿ, ನಾನು ಇವತ್ತು ಫಸ್ಟ್ ಟೈಮ್ ನಾನು ಹಿಂಗೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರೋದು. ಅದಕ್ಕೆ ಸ್ವಲ್ಪ ನರ್ವಸ್ ಫೀಲ್ ಇದೆ. ಆದರೂ ಪರವಾಗಿಲ್ಲ, ನಾನು ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ಮೇಲೆ ಹಿಂಗೆ ಮಾತಾಡಿ ವಿಡಿಯೋ ಕೂಡ ಹಾಕ್ತೀನಿ. ಏನು ಅಂದರೆ, ಇಲ್ಲಿ ಹೆಣ್ಮಕ್ಳು ಇರೋ ಮನೆಗಳಲ್ಲಿ ಇರೋದೊಂದು ದೊಡ್ಡ ತಲೆನೋವು ಏನಂದರೆ, ಸ್ಕೂಲ್ ಸ್ಟಾರ್ಟ್ ಆಗಿದ ತಕ್ಷಣ ತಲೆಗೆ ಏನಾಗೋದು ಜಾಸ್ತಿ. ಅದು ಕಾಮನ್, ಎಲ್ಲರ ಮನೆಯಲ್ಲೂ ಕಾಮನ್ನು. ಆದರೆ ಅದಕ್ಕೊಂದು ಸೊಲ್ಯೂಷನ್ ಹೇಳ್ತೀನಿ. ಅದನ್ನು ಮಾಡಿ ಅದರಿಂದ ತುಂಬ ಉಪಯೋಗಗಳಿದೆ. ಏನು ಅಂದರೆ, ಮೊದಲಿಗೆ ಇರೋ ಸೀಸನಲ್ಲಿ ಸೀತಾಫಲ ಹಣ್ಣು, ಈಗ ಸೀಸನ್ ಅದು ಎಲ್ಲ ಅಂಗಡಿಲೂ ಸಿಗುತ್ತೆ, ಹಣ್ಣುಗಳಿರೋ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಅದು ಒಂದು ತಗೊಂಡು ಆ ಹಣ್ಣಲ್ಲಿ ಬೀಜ ಇರುತ್ತಲ್ವ, ಆ ಬೀಜ ತೆಗೆದು ಚೆನ್ನಾಗಿ ಪುಡಿ ಮಾಡಬೇಕು. ಒಣಗಿಸ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಿ ಅದಕ್ಕೆ ನೀರು ಅಥವಾ ಕೊಬ್ಬರಿ ಎಣ್ಣೆನ ಬೆರೆಸ್ಬಿಟ್ಟು ತಲೆಗೆ ಹಚ್ಚಿ. ಅದರಿಂದ ನಿಮಗೆ ತಲೆಯಲ್ಲಿರೋ ಏನೆಲ್ಲ ಹೋಗುತ್ತೆ. ಹಚ್ಚಿ ಒಂದು 30-40 ಮಿನಿಟ್ಸ್ ಗಂಟ ಬಿಟ್ಬಿಟ್ಟು ಆಮೇಲೆ ತಲೆಗೆ ಸ್ನಾನ ಮಾಡಿ. ತಲೆಗೆ ಸ್ನಾನ ಮಾಡಿದ್ಮೇಲೆ ತಲೆ ಕೂಡ 80-90% ಗಂಟ ಆರಿರಬೇಕು. ಯಾಕೆ ಅಂತಂದರೆ, ನಾವು ತಲೆ ಸ್ನಾನ ಮಾಡಿರೋದ್ರಿಂದ ಅದು ತುಂಬ ಸ್ಮೂತು, ಕೂದಲು ತುಂಬ ಸ್ಮೂತಾಗಿರುತ್ತಲ್ವ. ತಲೆ ಬಾಚೋದ್ರೆ ಹಂಗೆ ತಲೆ ಬಾಚ್ಬಿಟ್ರೆ ಕೂದಲು ಉದ್ರೋಗ್ಬಿಡುತ್ತೆ. ಅದರಿಂದ ಹಂಗೆ ಡೈರೆಕ್ಟಾಗಿ ತಲೆ ಬಾಚ್ಬಿಡಿ. ತಲೆ 80-90% ಅದು ಒಣಗಿದ್ಮೇಲೆ ಈ ಥರ ದಪ್ಪ ಹಲ್ಲು ಬಾಚಣಿಗೆ ತಗೊಂಡು ಸಿಕ್ಬಿಡಿಸಿ ಆಮೇಲೆ ಏನು ಬರೋ ಬಾಚಣಿಗೆ ತೊಗೊಂಡು ಚೆನ್ನಾಗಿ ತಲೆ ಬಾಚಿ. ಆಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದಾಗಿಲ್ಲ ಅಂತಂದರೆ ಇನ್ನೊಂದು ರೆಮಿಡಿ ಇದೆ. ಅದೇನು ಅಂತಂದರೆ, ಬೇವಿನ ಎಣ್ಣೆ ಅಂತ ಬರುತ್ತೆ. ಬೇವಿನ ಎಣ್ಣೆ ಅಂತ ಅಂಗಡಿಗಳಲ್ಲಿ ಸಿಗುತ್ತೆ, ಹೋಗಿ ಕೇಳಿ ಕೊಡ್ತಾರೆ. ಬೇವಿನ ಎಣ್ಣೆನ ತಗೊಂಡು ಫುಲ್ಲು ಚೆನ್ನಾಗಿ ತಲೆಗೆ ಹಚ್ಚಿ, ಒಂದು ಸ್ನಾನ ಮಾಡೋಕ್ಕೂ ಮುಂಚೆ 1 ಅವರ್ ಹಚ್ಬಿಟ್ಟು ಬಿಟ್ಬಿಡಿ. ಇಲ್ಲಾಂತಂದರೆ ನೈಟ್ ಹಚ್ಬಿಟ್ಟು ಬಿಟ್ಬಿಡಿ. ಹಂಗಂದ್ಬಿಟ್ಟು ಮನೆಯಲ್ಲಿ ಒಬ್ರು ಹಚ್ಬಿಟ್ಟು ಎಲ್ಲರೂ ಹಂಗೆ ಬಿಟ್ಬಿಟ್ರೆ ಅದು ಹೋಗೋದಿಲ್ಲ. ಒಬ್ರು ಹಚ್ಚಿದ್ಮೇಲೆ ಪ್ರತಿಯೊಬ್ಬರು ಮನೇಲಿರೋರು ಎಲ್ಲರೂ ಹಚ್ಬೇಕು ರಾತ್ರಿಲಿ. ಯಾಕೆ ಅಂತಂದರೆ, ಇವಾಗ ನಿನ್ನ ಮಗ್ಳಿಗೆ ಹಚ್ಚಿರ್ತೀರ, ಅವಳು ಹಂಗೆ ನಿಮ್ಮ ಪಕ್ಕದಲ್ಲೇ ಮಲಗಿರ್ತಾಳೆ. ಅದು ನಿಮ್ಮ ತಲೆಗೆ ಬಂದಿರುತ್ತೆ, ತಿರ್ಗಾ ನಾಳೆ ಅದು ಅವಳ ತಲೆಗೆ ಹೋಗುತ್ತೆ ಅಲ್ವಾ. ಸೊ ಹಂಗೆ ಹಚ್ಚಕ್ಕೆ ಹೋಗಬೇಡಿ. ಸ್ನಾನ ಮಾಡೋಕ್ಕೂ ಮುಂಚೆ ಹಚ್ಚಿದ್ರೆ ನಿಮ್ಗೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾಕಂತಂದರೆ ಆವಾಗ ರಾತ್ರಿಯಲ್ಲಿ ಹಚ್ಕೊಂಡು ಒಬ್ರೊಬ್ರು ಹಚ್ಕೊತಾರೆ, ಇನ್ನೊಬ್ರು ಹಚ್ಕೊಳ್ಳೋದಿಲ್ಲ. ಅದರಿಂದ ಬೆಳಗ್ಗೆಯಲ್ಲಿ ಸ್ನಾನ ಮಾಡೋಕ್ಕೂ ಮುಂಚೆ ಒಂದು ಅರ್ಧ ಗಂಟೆ 1 ಗಂಟೆ ಮುಂಚೆನೇ ತಲೆಗೆ ಹಚ್ಕೊಂಡು ಬಿಟ್ಬಿಟ್ಟು ಸ್ನಾನ ಮಾಡಿದ್ಮೇಲೆ ಕಾಮನ್ ಆಗಲೇ ಹೇಳಿದ್ನಲ್ಲ, ಹಾಗೆ ಚೆನ್ನಾಗಿ ತಲೆ ಒಣಗಿಸ್ಬಿಟ್ಟು ಆಮೇಲೆ ಏನು ಬರೋ ಬಾಚಣಿಗೆ ತೆಗೆದು ಬಾಚಿ. ವಾರಕ್ಕೆ ಒಂದ್ಸರಿ ಇಲ್ಲ 15 ದಿನಕ್ಕೆ ಒಂದ್ಸರಿ ಆದರೂ ಆಗಲಿ ಮಾಡಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಬಾಯ್.